ಬೆಂಗಳೂರಿನಲ್ಲಿ ಹೆತ್ತ ಕರುಳನ್ನೇ ಹರಿದು ಹಾಕಿದ ಭೀಕರ ಹತ್ಯಾಕಾಂಡ ನಡೆದಿದೆ. ಲಿವ್ ಇನ್ ರಿಲೇಶನ್ಶಿಪ್ಗೆ ಪೋಷಕರು ಒಪ್ಪಿಲ್ಲ ಅಂತ ಹೆತ್ತ ತಂದೆ ತಾಯಿ ಹಾಗೂ ಒಡ ಹುಟ್ಟಿದ ತಂಗಿಗೆ ಮುಹೂರ್ತ ಫಿಕ್ಸ್ ಮಾಡಿ ದೊಡ್ಡ ಮಗಳು ಚಟ್ಟ ಕಟ್ಟಿದ್ದಾಳೆ. ಪ್ರಿಯಕರನ ಮೋಹದ ಜಾಲಕ್ಕೆ ಬಿದ್ದಿದ್ದ ಅವಳು ಇಡೀ ಕುಟುಂಬವನ್ನ ಸರ್ವನಾಶ ಮಾಡಿದ್ದಾಳೆ. ರಕ್ತ ಸಿಕ್ತ ತ್ರಿವಳಿ ಕೊಲೆಯ ಕೊಲೆಗಾರ್ತಿ ಯಾರು, ಕೊಲೆಗೆ ಕಾರಣ ಏನು ಅನ್ನೋ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಲಿವ್ ಇನ್ ರಿಲೇಶನ್ಶಿಪ್ಗಾಗಿ ಇಡೀ ಕುಟುಂಬಕ್ಕೆ ಮುಹೂರ್ತ ಇಟ್ಟ ಕೊಲೆಗಾತಿ. ಪ್ರಿಯಕರನ ಜೊತೆ ಸೇರಿ ತಂದೆ ತಾಯಿ ತಂಗಿಗೆ ಚಟ್ಟ ಕಟ್ಟಿದ ರಾಕ್ಷಸಿ. ಕಾಮದಾಹಕ್ಕೆ ಕಳ್ಳು ಬಳ್ಳಿಯನ್ನೇ ಕೊಂದ ಪ್ರೇಯಸಿ ಪ್ರಿಯಕರ. ಈ ಫೋಟೋದಲ್ಲಿರೋ ಇವರ ಹೆಸರು ಸೋಮಸುಂದರ್, ಮುತ್ತುಲಕ್ಷ್ಮಿ ಹಾಗೂ ಸುಪ್ರಿಯಾ. ಇವರೆಲ್ಲ ಒಂದೇ ಕುಟುಂಬದವರು. ಮೇಲಾಗಿ ಸೋಮಸುಂದರ್ ಹಾಗೂ ಮುತ್ತುಲಕ್ಷ್ಮಿ ದಂಪತಿಗಳು. ಆ ದಂಪತಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಾಕೆ ಸುಪ್ರಿಯಾ, ಮತ್ತೊಬ್ಬಾಕೆ ಶ್ವೇತಾ. ಸುಪ್ರಿಯಾ ಕಿರಿಮಗಳು, ಶ್ವೇತಾ ಹಿರಿಮಗಳು. 4 ಜನ ಬೆಂಗಳೂರಿನ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಿದ್ರು. ಅವರ ಹಿರಿಯ ಮಗಳು ಶ್ವೇತಾ ತನ್ನ ವಿದ್ಯಾಭ್ಯಾಸ ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಮದುವೆ ವಯಸ್ಸಿಗೆ ಬಂದಿದ್ದ ಶ್ವೇತಾ ಯಾವುದಾದರೂ ಯುವಕರನ್ನ ನೋಡಿಕೊಂಡು ಮದುವೆ ಆಗೋದ್ ಬಿಟ್ಟು ವ್ಯಕ್ತಿಯೊಬ್ಬನನ್ನ ಪ್ರೀತಿಸಿ ಅವನೊಟ್ಟಿಗೆ ಬೇರೆಡೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಳು. ಮಗಳು ಬೇರೊಬ್ಬನ ಜೊತೆ ಲಿವ್ ಇನ್ ಅಲ್ಲಿ ಇರೋ ವಿಚಾರ ಗೊತ್ತಾಗುತ್ತಿದ್ದಂತೆ ತಂದೆ ಸೋಮಸುಂದರ್ ಹಾಗೂ ತಾಯಿ ಮುತ್ತುಲಕ್ಷ್ಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶ್ವೇತಾಳ ಲಿವ್ ಇನ್ ರಿಲೇಶನ್ಶಿಪ್ಗೆ ಯಾವಾಗ ವಿರೋಧ ಬರುತ್ತೋ ಆಗಲೇ ನೋಡಿ ಸುಂದರ ಕುಟುಂಬದಲ್ಲಿ ಬೆಂಕಿ ಬಿರುಗಾಳಿ ಎದ್ದೇಳುತ್ತೆ. ತಂದೆ ತಾಯಿ ಜೊತೆ ತಂಗಿ ಸುಪ್ರಿಯಾ ಕೂಡ ಲಿವ್ ಇನ್ ರಿಲೇಶನ್ಶಿಪ್ಗೆ ಬೇಡ ಅಕ್ಕ ಅಂತ ಶ್ವೇತಾಳಿಗೆ ಕಿವಿ ಮಾತು ಹೇಳಿದ್ದಾಳೆ. ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದ ಶ್ವೇತಾ ಪ್ರಿಯಕರನ ಜೊತೆ ಸೇರಿ ಇಡೀ ಕುಟುಂಬಕ್ಕೆ ಮುಹೂರ್ತ ಫಿಕ್ಸ್ ಮಾಡಿ ಚಟ್ಟ ಕಟ್ಟಿದ್ದಾಳೆ. ಹೌದು, ಇಂಥ ಮನ ಕಲಕುವ ಘಟನೆ ನಡೆದಿರುವುದು ಬೆಂಗಳೂರು ಕೆಆರ್ಪುರಂ ವ್ಯಾಪ್ತಿಯ ಸೀಗೆಹಳ್ಳಿ ಸಮೀಪದ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ. ಹೌದು, ಸೋಮಸುಂದರ್ ಹಿರಿಯ ಮಗಳು ಶ್ವೇತಾ ಹಾಗೂ ಆಕೆಯ ಪ್ರಿಯಕರ ಕೆನತ್ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಬೇರೊಂದು ಮನೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. ಮಗಳು ಹಾದಿ ತಪ್ಪಿದ್ದರ ಬಗ್ಗೆ ತಂದೆ ಸೋಮಸುಂದರ್ ಹಾಗೂ ತಾಯಿ ಮುತ್ತುಲಕ್ಷ್ಮಿ ಅಕ್ಕಪಕ್ಕದವರಿಗೆ ಹೇಳಿ ಮಗಳು ಮನವೊಲಿಸಲು ಪ್ರಯತ್ನ ಪಟ್ಟಿದ್ದರು. ಆದರೆ ಅದು ಫಲ ನೀಡಿರಲಿಲ್ಲ. ಕೊನೆಯದಾಗಿ ಮತ್ತೊಮ್ಮೆ ಪುತ್ರಿನ ಮನವೊಲಿಸಿ ಮನೆಗೆ ಕರೆದುಕೊಂಡು ಹೋಗೋಣ ಅಂತ ಸೋಮಸುಂದರ್, ಮುತ್ತುಲಕ್ಷ್ಮಿ ಹಾಗೂ ಕಿರಿಯ ಪುತ್ರಿ ಸುಪ್ರಿಯಾ ಅದೇ ಅಪಾರ್ಟ್ಮೆಂಟ್ನಲ್ಲಿದ್ದ ಶ್ವೇತಾ ನಿವಾಸಕ್ಕೆ ಹೋಗಿದ್ದರು. ಮನೆಯೊಳಗೆ ಮಾತುಕತೆ ನಡೆಯುತ್ತಿರುವಾಗಲೇ ಶ್ವೇತಾ ಮತ್ತು ಪ್ರಿಯಕರ ಕೆನತ್ ಹೆತ್ತವರ ಜೊತೆ ತೀವ್ರ ಜಗಳಕ್ಕೆ ಇಳಿದಿದ್ದಾರೆ. ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಕಟುಕ ಕೆನತ್ ಚಾಕುವಿನಿಂದ ಮೂವರ ಮೇಲೂ ರಾಕ್ಷಸನಂತೆ ಮುಗಿಬಿದ್ದಿದ್ದಾನೆ. ಚಾಕು ಇರಿತದ ಭೀಕರತೆಗೆ ತಾಯಿ ಮುತ್ತುಲಕ್ಷ್ಮಿ ಹಾಗೂ ತಂಗಿ ಸುಪ್ರಿಯಾ ಮನೆಯೊಳಗೆ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇತ್ತ ತೀವ್ರ ಗಾಯಗೊಂಡಿದ್ದ ತಂದೆ ಸೋಮಸುಂದರ್ ಹೇಗೋ ಪ್ರಾಣ ಉಳಿಸಿಕೊಳ್ಳಲು ರಕ್ತ ಸಿಕ್ತ ದೇಹದಲ್ಲಿ ಅಪಾರ್ಟ್ಮೆಂಟ್ನಿಂದ ಹೊರಗೆ ಓಡಿ ಬಂದು ಸಹಾಯಕ್ಕೆ ಕಿರುಚಾಡಿದ್ದಾರೆ. ಸೋಮಸುಂದರ್ ಅವರ ಭೀಕರ ಸ್ಥಿತಿಯನ್ನ ಕಂಡು ಬೆಚ್ಚಿ ಬಿದ್ದ ಸ್ಥಳೀಯರು ತಕ್ಷಣವೇ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಹೊಯ್ಸಳ ಪೊಲೀಸರು ಪಾರ್ಕಿಂಗ್ ಏರಿಯಾದಲ್ಲಿ ಬಿದ್ದಿದ್ದ ಸೋಮಸುಂದರ್ ಅವರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಿದ್ರು. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಗ ಮಧ್ಯದಲ್ಲಿ ಸೋಮಸುಂದರ್ ಸಹ ಕೊನೆಯುಸಿರೆಳೆದಿದ್ದಾರೆ.
वो अभी मर्डर हुआ ना, वो कितना साल से इधर रह रहे हैं? नहीं 1.5 महीना हुआ 1.5 महीने। वो अक्यूज्ड है ना? केरत लड़का का नाम क्या है? नाम नया है, हमको भी पता है नहीं वो ना था। वो लड़का भी इधर ही रहता था। हाँ वो भाड़े में रहता है, लड़का और एक लड़की रहता था भाड़े में। हाँ। और उनको मेरा माँ बाप बहन को गांव से बोला ऐसा हम लोग को तो हाँ। क्या काम? वो काम तो क्या करता है वो हमको बताया नहीं है वो। हम्म, फिर मेरा माँ बाप को आया तो आपको अंदर जाने दो बोला। हम्म, फिर हम लोग फिर इधर रुकाया था, वो लड़के आ गए, फिर उसको ले गया मेरा बाप ये बोल के घर पे ले गया। घर पे ले गया तो उसके बाद फिर रिटर्न आया उसका बाप, घर में अब बैग के सामान रख के रिटर्न आया। फिर शाम को गए, शाम को तो फिर 8:30 में ऐसे ही। ಪ್ರೀತಿ ಪ್ರೇಮ ಹಾಗೂ ಲಿವ್ ಇನ್ ರಿಲೇಶನ್ಶಿಪ್ನ ಹುಚ್ಚು ವ್ಯಾಮೋಹಕ್ಕೆ ಬಿದ್ದ ಪಾಪಿ ಮಗಳು ಹೆತ್ತ ಕರುಳನ್ನೇ ಮರೆತು ತನ್ನದೇ ಇಡೀ ಕುಟುಂಬವನ್ನ ಬಲಿ ಪಡೆದಿದ್ದಾಳೆ. ಹೆತ್ತ ತಂದೆ ತಾಯಿ ತಂಗಿಯನ್ನೇ ರಾಕ್ಷಸನಿಗೆ ಒಪ್ಪಿಸಿದ ಇಂಥ ಪಾಪಿ ಮಗಳು ಹಾಗೂ ಆಕೆಯ ಪ್ರಿಯಕರನಿಗೆ ಕಾನೂನಿನಡಿ ಕಠಿಣ ಶಿಕ್ಷೆಯಾದಾಗ ಮಾತ್ರ ಇಂಥ ಕ್ರೈಮ್ಗಳು ಕಡಿಮೆ ಆಗುತ್ತವೆ. ಒನ್ಕಡ ನ್ಯೂಸ್ ಕ್ರೈಮ್ ಬ್ಯೂರೋ.